ಹಾಯ್ ಫ್ರೆಂಡ್ಸ್, SLN ಲೇಡೀಸ್ ಟೈಲರ್ಗೆ ಸ್ವಾಗತ. ನನ್ನ ಹೆಸರು ಶಿವಮ್ಮ ಅಂತ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೆಮ್ಮಿಂಗು ಮತ್ತು ಕಾಜಾ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಹೆಮ್ಮಿಂಗ್ ಕಾಜಾ ಮಾಡೋಕ್ಕೆ ಫಸ್ಟು ಕಾಟನ್ ಬಟ್ಟೆ ಬೇಕು, ತೋರಿಸ್ಕೊಡ್ತೀನಿ. ಓಕೆ, ಹೆಮ್ಮಿಂಗ್ ಕಾಜಾ ಮಾಡೋಕ್ಕೆ ಫಸ್ಟು ಕಾಟನ್ ಬಟ್ಟೆ ಬೇಕು. ಈ ಥರ ಕಾಟನ್ ಬಟ್ಟೆ ತೊಗೊಳ್ಳಿ. ಪ್ರಾಕ್ಟೀಸಿಗೆ ನೀವು ಡೈರೆಕ್ಟಾಗಿ ಬ್ಲೌಸಿಗೆ ಹಾಕೋಕ್ಕೋದ್ರೆ, ಬ್ಲೌಸ್ಗೆ ಡ್ರೆಸ್ಗೆ ಹಾಕೋಕ್ಕೋದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಸೊ ಪ್ರಾಕ್ಟೀಸಿಗೋಸ್ಕರ ಈ ಥರ ಬಟ್ಟೆ ತೊಗೊಳ್ಳಿ, ಕಾಟನ್ ಕ್ಲಾತ್ ತೊಗೊಳ್ಳಿ. ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಒಂದೇ ಫೋಲ್ಡ್ ಮಾಡಬೇಡಿ, ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಫಸ್ಟು ಹೆಮ್ಮಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಹೆಮ್ಮಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಇದರಲ್ಲಿ ಸ್ವಲ್ಪ ನಾಟ್ ಹಾಕ್ಕೋಬೇಕು, ಎಂಡಿಂಗ್ ನಾಟ್ ಹಾಕ್ಕೋಬೇಕು. ಆಮೇಲೆ ಡಬಲ್ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ಈ ಥರ ಇಟ್ಕೊಂಡು ಹೆಮ್ಮಿಂಗ್ ಮಾಡಬೇಕು. ಈ ಥರ ನೆಕ್ಸ್ಟು ಸ್ವಲ್ಪ ತಗೊಳ್ಳಿ, ಥ್ರೆಡ್ಡು ಈ ಥರ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಂದು ನೋಡಿ, ನನ್ನ ಕೈ ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಮತ್ತು ಇದು ಇಲ್ಲಿ ಟೈಟಾಗಿ ಇಟ್ಕೊಂಡಿದೆ, ಮತ್ತು ಇಲ್ಲಿ ಈ ಸೈಡ್ ಟೈಟ್ ಇಡ್ತಿದೆ. ಈ ಬೆಟ್ಟು ಬಂದು ನೋಡಿ, ಒಂದು ನಿಮಿಷ, ಈ ಬೆಟ್ಟು ಬಂದು ಕೆಳಗಡೆ ಬ್ಯಾಲೆನ್ಸಿಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇಲ್ಲಿ ಇವೆರಡು, ಇಲ್ಲಿ ಈ ಮಧ್ಯದ ಬೆಳ್ಳು ಬಂದು ಇಲ್ಲಿ ಬ್ಯಾಲೆನ್ಸ್ ತಗೊಳ್ಳಿ, ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ಆ ಥರ ಈ ಥರ ನೀಟಾಗಿ ಟ್ರಿಕ್ ಯೂಸ್ ಮಾಡಿದ್ರೆ ಹೆಮ್ಮಿಂಗು ನೀಟಾಗಿ ಬರುತ್ತೆ. ನೋಡಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಹತ್ರ ಇಟ್ಕೊಳ್ಳಿ. ನಿಮಗೆ ಇಷ್ಟು ಹತ್ರ ಬೇಕಾ ಇಟ್ಕೊಳ್ಳಿ, ಇಷ್ಟು ಹತ್ರ ಬೇಕಾದರೂ ಇಟ್ಕೊಳ್ಳಿ. ಓಕೆ, ನಾನು ಇಷ್ಟು ಹತ್ರ ಇಟ್ಕೊಂಡಿದ್ದೀನಿ. ನೋಡಿ, ಈ ಬೆಟ್ಟು ಬ್ಯಾಲೆನ್ಸ್ ತೊಗೋತಾ ಇದ್ದೀನಿ. ನೋಡಿ ಈ ಥರ ಮತ್ತೆ ಸ್ವಲ್ಪ ಈ ಥರ ಸರಿಸ್ಕೊಂಡು ಇದೊಂದೇ ಬೆಟ್ಟು ಬ್ಯಾಲೆನ್ಸ್ ತೊಗೋಬೇಕು ನೀವು. ನೋಡಿ, ಈ ಬೆಟ್ಟಿಂದ ಹೆಮ್ಮಿಂಗ್ ಮಾಡಬೇಕು. ಟೈಟ್ ಇರುತ್ತೆ, ಟೈಟ್ ಇದ್ದಾಗ ಹೆಮ್ಮಿಂಗ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆ, ಸ್ವಲ್ಪ ತಗೋಬೇಕು. ಈ ಥ್ರೆಡ್ಡಿಂದ ಒಂದೆರಡು ಎಳೆವಷ್ಟೇ ತಗೋಬೇಕು, ಜಾಸ್ತಿ ತಗೋಬಾರ್ದು. ಸ್ವಲ್ಪ. ಓಕೆ ಫ್ರೆಂಡ್ಸ್, ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಡೈಲಿ ಕ್ಲಾಸ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡಿ. ಈ ಥರ ಹೆಮ್ಮಿಂಗ್ ಮಾಡೋದು ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ವಲ್ಪ ಒಂದೆರಡು ಥ್ರೆಡ್ ಅಷ್ಟು ತೊಗೊಂಡ್ರೆ ಹೆಮ್ಮಿಂಗ್ ನೀಟಾಗಿ ಬರುತ್ತೆ. ಓಕೆ, ಯಾವಾಗಲೂ ಈ ಬೆಟ್ಟು ಕೆಳಗಡೆನೇ ಇರಬೇಕು. ಈ ಬಟ್ಟೆ ಕೆಳಗಡೆ ನಾವು ಎಲ್ಲಿ ಸೂಜಿ ಈ ಥರ ಒಳಗಡೆ ಹಾಕ್ತೀವೋ ಆವಾಗ ನಮಗೆ ಈ ಬೆಟ್ಟು ಬ್ಯಾಲೆನ್ಸ್ ಕೊಡಬೇಕು. ನೋಡಿ, ಈ ಬೆಟ್ಟು ಎರಡು ಬ್ಯಾಲೆನ್ಸಲ್ಲಿ ಈ ಕಡೆ ಇಟ್ಕೊಂಡಿದೆ, ಈ ಬೆಟ್ಟು ಈ ಕಡೆ ಇಟ್ಕೊಂಡಿದೆ. ಈ ಥರ ಎಳಿಬೇಕು. ಈ ಥರ ಮಾಡೋಕ್ಕೆ ಹೋಗ್ಬಾರ್ದು, ಇದು ರಾಂಗ್. ಈ ಥರ ಮಾಡೋಕ್ಕೆ ಹೋದಾಗ ಏನು ಮಾಡುತ್ತೆ, ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಹೆಮ್ಮಿಂಗ್ ಮಾಡಬೇಕು. ಓಕೆ, ನೋಡಿ ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಓಕೆ.